ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ. ಭಾಳ ದಿನಮೇಲೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನಾನು ಲಾಗ್ ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ ರೀ ನಿಮ್ಗೆ. ಇವತ್ತು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇಷ್ಟ ಒಂದು ವಾರ 2 ವಾರ ಆದ ಬಳಿಕ ಇನ್ನು ಒಂದು ತಿಂಗಳೇ ಆಗಿರಬೇಕು ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಉಂತೀನು ಮನೆಗಿಡು ಅದೇ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಬಜ್ಜಿ ಮಾಡಿದ್ರಿ, ಅದಕ್ಕೆ ಚುಕ್ಕಳೆಲ್ಲ ಅವೇ ತಿನ್ನತ್ತವ್ರಿ. ಮತ್ತು ಆಮೇಲೆ ನಮ್ಮ ಇವತ್ತಲ್ರಿ ಮತ್ತು ನಮ್ಮ ರಾಯಣ್ಣ ಬಂದು ಒಂದು ವಾರ 2 ವಾರ ಆಗಿತ್ತು. ನಮ್ಮ ರಾಯಣ್ಣ ಬಂದನ್ರಿ. ಅವನು ಬಜ್ಜಿ ತಿನ್ಕೋತ ಉದ್ರಾಗತ್ತನ್ರಿ. ನಾನು ಇಲ್ಲಿ ಚಾಕ್ ಇಟ್ಟೀನಿ ರೀ. ಒಲಿ ಉರಿ ಹಚ್ಚಿ ಹೋಗಿದ್ದ, ಆರ್ಯಾದ್ರಿ ಅದು ಬರತನ. ಚಾ ಕುದಿಯಕತ್ರ ಒಲಿ ಉರಿ ಹಚ್ಬೇಕಲ್ರಿ. ಕಡ್ಡೆ ಇರ್ತಾರ ರಾಯಣ್ಣ ಫ್ರೆಂಡ್ಸ. ಇಷ್ಟು ದಿನ ನಾನು ಯಾಕೆ ಲಾಗ್ ಮಾಡಲ ಅಂತ ಹೇಳ್ತೀನಿ ರೀ. ಈಗ ಹೇಳೋಷ್ಟು ಟೈಮ್ ಇಲ್ರಿ ಈಗ. ಯಾಕಂದ್ರೆ ಟೈಮ್ ಅಂತ ಆಗೈತ್ರಿ. ಟೈಮ್ ಬಂದ್ಕೆರೆ 8:30 ಆಗೈತ್ರಿ. 8:30 ಆಗ್ಯದ. ಅಡುಗೆ ಯಾವಾಗ ಮಾಡ್ಬೇಕಲ್ರಿ, ಹೇಳೋದೇ ಆಗಳೆ ಇದ್ದೀವಿ. ಅದಕ್ಕೆ ಫಸ್ಟ್ ಎಲ್ಲ ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡ್ಕೆರೆ ಆಮೇಲೆ ನಿಮ್ಗೆ ಕೂತ್ಕೊಂಡು ಎಲ್ಲ ಡಿಕ್ಲೇರಾಗಿ ಎಲ್ಲ ಹೇಳ್ತೀನಿ ರೀ. ನಾನು ಚಾ ಕುಡಿದು ಮಾಡಿ ಆಮೇಲೆ ಇದು ಹೇಳ್ತೀನಿ ರೀ, ಅಡುಗೆ ಮಾಡಕ್ಕಂತೇಳಿ. ಹೊಗೆ ಅದತ್ರಿ ಕಣ್ಣಿಗೆ ಭಾಳ. ಒಲಿ ಗುರಿ ಹಚ್ಚಲಾರ ಕಲಿಯಲ್ರಿ ಅದು. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಬಟಾಟಿ, ಉಳ್ಳಾಗಡ್ಡಿ, ಟಮಾಟಿ ಅಂತೆಲ್ಲ ಒಂದು ಸ್ವಲ್ಪ ರೈಸ್ ಮಾಡ್ಬೇಕಂತೇಳಿ. ರಾಯಣ್ಣಗೆ ಅದು ಭಾಳ ಇಷ್ಟ ರೀ ರೈಸ. ಅದ್ರ ಕಲಾಗ ಅದೆಷ್ಟು ಮಾಡ್ಕೆರೆ ಆಮೇಲೆ ನಿಮ್ಗೆ ಸಿಗ್ತೀನಿ ರೀ ಫ್ರೆಂಡ್ಸ. ಇನ್ನು ಚಾ ಕುಡಿಬೇಕ್ರಿ. ಚಾ ಕುಡ್ದಿಲ್ಲ, ಕಣ್ಣ ನೀರು ಬರತ್ತಾವ ರೀ ನನಗಂತ್ರ. ಹೊಗೆ ಕಾಲ ನೋಡ್ರಿ, ಹೊಗೆ ಬಿಟ್ಟದ. ಚಾ ಕುಡ್ದು ಮಾಡಿ ಆಮೇಲೆ ಸಿಗ್ತೀನಿ ರೀ ಅಡುಗೆ ಮಾಡೋ ಟೈಮಿಗೆ. ಈಗ ಒಲಿ ಉರಿ ಹಚ್ತೀನಿ ರೀ. ಮೊದಲ ಗ್ಯಾಸ್ ಖಾಲಿಯಾಗಿ, ಗ್ಯಾಸ್ ಅಂತ್ರಿ ಇವಾಗ ಸಿಗ್ಲಾಕೆ ಟೈಮ್ ಇಲ್ರಿ. ಅವಾಗೇ ತೊಗೊಂಡ್ರೆ ನಮ್ಗೆ ಇದು ಆತಿತ್ತೇನು. ಈಗ ಒಟ್ಟ ಗ್ಯಾಸ್ ಅಂದ್ರೆ ಗ್ಯಾಸೇ ಸಿಗಲಾಗೈತೆ ನೋಡ್ರಿ. ಅಷ್ಟು ಇದು ಅಲಾಗತ್ತದ. ಎಲ್ಲಿ ಹೋದ್ರೂ ಎಲ್ಲೋ ಅದ ಅಂತ್ರಿ ನಮ್ಮ ಗ್ಯಾಸ್, ಅಲ್ಲಿಗೆ ಹೋಗ್ತರ್ಬೇಕಂತ್ರಿ. ಇದು ಒಲಿ ನನಗೆ ಅಳಸೆ ಬಿಡ್ತೀರಿ ಫ್ರೆಂಡ್ಸ. ಪೂರ ಕಣ್ಣ ನೀರು ನೋಡ್ರಿ. ಕಣ್ಣಂತ್ರ ಲಾಲ್ ಅದು. ಬರ್ರಿ ಇವಾಗ ಚಾ ನಿಮ್ದೆಲ್ಲ ಚಾ ಆಗ್ಯದ ಅನ್ಕೋತೀನಿ. ನಮ್ಮ ದಿನ ಚಾ ಆಗಿಲ್ರಿ. ಇವಾಗ ಚಾ ಕುಡಿಬೇಕು. ಚಾ ಕುಡಿದು ಮಾಡಿ ಅಡುಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ನಮ್ಮ ರಾಯಣಗತ್ತೆ ಎಲ್ಲರಿಗೆ ಆಮೇಲೆ ತೋರಿಸ್ತೀನಿ ರೀ. ಯಾಕಂದ್ರೆ ಇವಾಗ ಟೈಮ್ ಇಲ್ಲ ಅಷ್ಟೊಂದು. ಇವಾಗ ನೋಡ್ರಿ ಫ್ರೆಂಡ್ಸ, ಬಿಸಿ ಬಿಸಿ ರೈಸ್ ಮಾಡಬೇಕು, ಪಾಳೆ ರೈಸ್ ಅಂತೇಳಿ. ನಾ ಇದೆಲ್ಲ ಹೊಳ್ಕೊಂಡು ಇಟ್ಕೊಂಡಿದ್ದಲ್ರಿ. ಅದೆಲ್ಲ ಹೊಳ್ಕೊಂಡು ಇಟ್ಕೊಂಡಿನಿ ಇವಾಗ. ಆಮೇಲೆ ಚಾ ಮಾಡಿದೆ ಅಲ್ರಿ. ಚಾ ಕುಡ್ದೆವು. ಚಾ ಕುಡ್ದಕ್ಕೆರೆ ಚುಕ್ಕೋಳ್ನು ಕುಡಿದ್ರಿ, ನಾನು ಕುಡ್ದೆ. ಇವಾಗ ಅನ್ನ ಮಾಡಕ್ಕೆ ಇಟ್ಟಿನಿ ರೀ. ಅನ್ನ ಮಾಡೋಕ್ಕಿಟ್ಟು ಬಟ್ಟೆ ನಿರ್ಮದ ಹಾಕಿ ಬಾಂಡೆ ತಿಕ್ಕೋದು ಹೊತ್ತು ಮಾಡ್ತೀನಿ ರೀ. ಅನ್ನ ಕುದಿಯತ್ತಾನೆ. ಗುಂಡಿಗ್ಯಾಗ ಎಣ್ಣೆ ಹಾಕಿ ತೆಗ್ದೀನಂದ್ರೆ ನಿನ್ನೆ ಬಜ್ಜಿ ಮಾಡಿದಲ್ರಿ, ಅದು ಎಣ್ಣೆ ಗುಂಡಿಗ್ಯಾಗ ತೆಗ್ದೀನಿ ರೀ. ಅದ್ರ ಕಲಾಗ ಗುಂಡಿಗ್ಯಾದ ಎಣ್ಣೆ ಹಾಕ್ಲತ್ತೀನಿ ಫಸ್ಟ್ ಆಗತ್ತಾನ. ಇವಾಗ ಎಣ್ಣೆ ಕಾಯತ್ತಾನ. ಒಂದು ಸ್ವಲ್ಪ ಬಿಡನ್ರಿ. ಅದಕ್ಕೆ ಎಣ್ಣೆ ಕಾಯ್ಬೇಕಲ್ರಿ, ಒಂದು ಜರ ಗರಂ ಆಗಬೇಕು. ಇಲ್ಲೇ ಗಿಡದಂದ ಕಡಿಪತ್ತು ಹರ್ಕೊಂಬಂದಿನ್ರಿ. ಈಗ ಯಾವಾಗಾರು ಹೊಲಕ್ಕೆ ಬ್ಯಾಸರ ಬರ್ತದೆ. ಇವತ್ತು ಚಂದ ಅನ್ನ ಮಾಡ್ಬೇಕಂತೇಳಿ ಹರ್ಕೊಂಬಂದಿನ್ರಿ ಹೋಗಿನ. ಈಗ ಜಲ್ದಿ ಸಿಡಿತೋದ್ರಿ. ಹಸಿ ಕಡಿಪತ್ತದಲ್ರಿ, ಸಿಡಿತು ನನಗೆ. ಕೈ ಸಿಡಿತೇನಿ. ಆಮೇಲೆ ಇವಾಗ ಉಳ್ಳಾಗಡ್ಡಿ, ಟಮಾಟಿ, ಪಾನೆ ಅನ್ನ ಮಾಡಕ್ಕೇನ್ರಿ ಎಲ್ಲ ಒಮ್ಮೆಗೆ ಹಾಕಿದೆ ನಾನು. ಯಾವಾಗೇನು ಎಲ್ಲ ಕಾಯಿ ಒಮ್ಮೆಗೆ ಹಾಕೋದು ಅಂತೇಳಿ ಅಷ್ಟು ಒಮ್ಮೆಗೆ ಹಾಕಿದ್ರೆ ರೈಸ್, ಪಾನೆ ರೈಸ್ ಎಲ್ಲ ಒಮ್ಮೆಗೆ ಹಾಕೋದು ಅಂತೇಳಿ ಮಾಡತ್ತೀನಿ ರೀ. ಇವಾಗ ಇದೊಂದು ಸ್ವಲ್ಪ ಕುದಿಸ್ತೀನಿ ರೀ. ಇವಾಗ ಎಣ್ಣೆಗೆ ಕುದಿಸಿ ಇವಾಗ ಬ್ಯಾಳಿ ರೀ. ನಾನು ಬ್ಯಾಳಿ ಭಾಳ ಹಾಕ್ತೀನಿ ರೀ ಅನ್ನಿಗೆ. ಬ್ಯಾಳಿ ಆಮೇಲೆ ಬಟಾಟಿ. ಯಾಕಂದ್ರೆ ಬ್ಯಾಳಿ ಮಾಮ ಇಷ್ಟ ರೀ. ಆಮೇಲೆ ಬಟಾಟಿ ಚುಕ್ಕೋಳಿಗೆ ಇಷ್ಟ ರೀ. ಬರೀ ಬಟಾಟಿ ಇರ್ಲಾರ್ದೆ ಅನ್ನನೇ ಒಣಗಿದ್ರು ನಮ್ಗೆ ಲಪ್ತಾವಂತ ಮಸ್ತ್ ಆಗ್ತದ್ರಿ. ಬ್ಯಾಳಿ ಬಟಾಟಿ ಹಾಕಿ ಅನ್ನ ಮಾಡಿದ್ರೆ ಬೇಷ್. ಅದು ಅಲ್ಲಿ ಮನ್ಯಾಗ ಅಕ್ಕಿ ತೊಗೊಂಬೋಗ್ಬಿಟ್ಟೆ ಬೇರೆ.
ಇವಾಗ ಅರಿಶಿನ ಹಾಕ್ಬೇಕು ನಾವು ಒಂದು ಮೊನ್ನೆ ಈಗೊಮ್ಮ ಮೆಣಸಿಕಾಯಿ ತಂದಿಲ್ಲ ನೀವು ನೋಡಿರ್ಬೇಕು. ಅದು ಇವಾಗ ಖಾರ ಕುಡ್ಸಿಲ್ರಿ, ಒಟ್ಟ ಖಾರನೇ ಕುಡ್ಸಿದ್ದೇನೆ ನಾ ಬಟ್ಟೆ ಇದ್ದಿದ್ದ ಮೊನ್ನೆ ಕುಡ್ಸಿಲ್ರಿ. ಖಾರ ಅಂತೂ ಭಾಳ ಅಂದ್ರು ಭಾಳ ಮಸ್ತ್ ಆಗ್ಯದ ಫ್ರೆಂಡ್ಸ. ಉಳ್ಳಾಗಡ್ಡಿ ಎಲ್ಲ ಹಾಕಿ ಕುದಿಸಿನಲ್ರಿ, ಅದೆಲ್ಲ ಭಾರಿ ಆಗ್ಯದ್ರಿ. ಖಾರ ಆಗೈತ್ರಿ. ಅವಾಗ ಸ್ವಲ್ಪ ಹಾಕಿದ್ರೆ ಸಾಕ್ರಿ, ಖಾರ ಭಾಳ ಆಗ್ತದ. ಆಮೇಲೆ ಕಲರ್ನು ಬಿಡ್ತದ್ರಿ. ಇದು 2 ಥರ ಮೆಣಸಿಕಾಯಿ ತಂದಿದ್ರಿ, ಅದಕ್ಕೆ ಚಂದ ಆಗ್ತದ್ರಿ ಅನ್ನ. ಚಿಕ್ಕು ಅದು ಡೆಬ್ಬ್ಯಾಗ ಪಾವ ತಿರ್ತಿ ನೋಡಲ್ಲಿ. ಇದಕ್ಕೆ ಇವಾಗ ನೀರು ಹಾಕ್ತೀನಿ. ನೀರು ಗರಂ ಆಗಬೇಕಂದ್ರಿ. ಗರಂ ಆಗತ್ತನ ಅಕ್ಕಿ ಅಂತ ತೊಳೆದು ಹಾಕಿ ಬರ್ತದೆ. ನೋಡ್ರಿ ಫ್ರೆಂಡ್ಸ, ಅಕ್ಕಿ ಹಾಕೀನಿ. ಆಮೇಲೆ ಇನ್ನೂ ಉಪ್ಪು ಹಾಕಿತ್ತಿಲ್ಲಲ್ರಿ, ಉಪ್ಪನ್ನು ಹಾಕೀನಿ. ಹಾಕಿ ಇವಾಗ ಕುದಿಯಾಗತ್ತದ ನೋಡ್ರಿ. ನೋಡ್ರಿ ಕಲರ್ ಅಟ್ಟು ಭಾರಿ ಬಿಟ್ಟದ ಅಂತೇಳಿ. ಮೆಣಸಿನ್ಕಾಯಿ ಅಂತೂ ಭಾಳ ಚಂದ ಇದ್ದೇವ್ರಿ. ಖಾರನೂ ಮಸ್ತ್ ಆಗ್ಯದ. ಆಮೇಲೆ ಕಲರ್ ನೋಡಿ ಎಷ್ಟು ಭಾರಿ ಆಗ್ಯದ ನೋಡ್ರಿ. ಅಕ್ಕಿ ಸಣ್ಣ ಅಕ್ಕಿ ಅದಾವ್ರಿ ಅಂಗಡ್ಯಾನು. ಇಲ್ಲಿ ಮನೇನ ಅಕ್ಕಿ ಆಗ್ಯಾವಲ್ರಿ, ಊರಿಗೆ ಹೋಗಿ ಯಾರು ತರ್ಬೇಕಂತೇಳಿ ಅಂಗಡ್ಯಾನ ತೊಗೊಂಬಂದಿರ್ರಿ ಮಾಮ 1 kg ಅಷ್ಟು. ಯಾಕಂದ್ರೆ ಊರಿಗೆ ಹೋಗ್ಬರ ತಡ ಆಗ್ತದಲ್ರಿ, ಅದ್ರ ಕಲೆಗೆ ನೋಡ್ರಿ ಇಲ್ಲಿ ಎಷ್ಟು ಕಲರ್ ಬಿಟ್ಟದ ಅಂತೇಳಿ. ಭಾಳ ಅಂದ್ರೆ ಭಾಳ ಚಂದ ಆಗ್ಯದ್ರಿ. ಖಾರ ಭಾರಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ನಮ್ದಂತ್ರ. ಅಲ್ಲಿ ನೋಡ್ರಿ ಅನ್ನ ಕುದಿಯಾಗತ್ತದ್ರಿ. ಉರಿ ಹಚ್ಚಿ ಅಕ್ಕಿ ತೊಳೆದು ಹಾಕಿ ಮಾಡಿ ಎಲ್ಲ ರೆಡಿ ಮಾಡಿ ಹಾಕಿ ಬಂದಿನಲ್ರಿ. ನಾ ಅಕ್ಕಿ ಇನ್ನೊಂದು 4-5 ದಿನದಾಗ ಊರಿಗೆ ಹೋಗೋದ ಅಂತೇಳಿ ತಂದಿಲ್ರಿ ಅಕ್ಕಿ ನಾವು. ಯಾಕಂದ್ರೆ ಈಗ ನಮ್ಮ ಜಾತ್ರೆ ಸನಿ ಬತ್ರಿ ಫ್ರೆಂಡ್ಸ. ನಮ್ಮ ಊರ ಜಾತ್ರೆ ರೀ, ದೊಡ್ಡ ಜಾತ್ರೆ ಅದ ರೀ. ಅದಕ್ಕೆ ಇನ್ನೊಂದು ಥೋಡೆ ದಿನವರಿ ನಮ್ಮ ಇಲ್ಲಿದು ಹೋಗ್ತೇವ್ರಿ. ನಾವು ಈ ಎಲ್ಲ ಮನೆ ಬಿಟ್ಟು ಹೋಗ್ತೇವೆ ನೋಡ್ರಿ. ಯಾಕಂದ್ರೆ ನಮ್ಮ ದಿನ ಮುಗ್ದು ರೀ. ನಾವು ದುಡ್ಯಾಕೆ ನಿಂತಿದ್ದು 1 ವರ್ಷ ಅಲ್ರಿ, 1 ವರ್ಷ ಆಯ್ತು ರೀ ನಾವು ಬಂದು. ಅದಕ್ಕೆ ಹೋಗ್ಬೇಕ್ರಿ ನಾವು ಇನ್ನೊಂದು 4-5 ದಿನದ ಊರಿಗೆ. ಊರ ಜಾತ್ರೆನೂ ದೊಡ್ಡ ಜಾತ್ರೆ ಐತ್ರಿ ಫ್ರೆಂಡ್ಸ. ಅಡ್ವಾನ್ಸಾಗಿ ಹೇಳತ್ತೀನಿ ರೀ, ನಮ್ಮ ಊರ ಜಾತ್ರೆ ಅದ ರೀ. ಎಲ್ಲರೂ ಬರ್ರಿ ಬಳೂರಿಗೆ ನಂದಿ ಬಸವೇಶ್ವರ ಜಾತ್ರೆ ಐತ್ರಿ. ಮಸ್ತ್ ಆಗ್ತದ್ರಿ ಜಾತ್ರೆ ಅಂತೂ. ಅವನು ಹೋಗ್ತೇವ್ರಿ ಇನ್ನೊಂದು 4-5 ದಿನದಾಗ. ಇನ್ನೊಂದು 4-5 ದಿನ ಆಗಾನ. ಇನ್ನು ನಮ್ಮದು ಇಲ್ಲಿ ಇವೆಲ್ಲ ಮನೆ ಪಿನಿ ಎಲ್ಲ ತೊಳ್ಕೊಬೇಕು. ಅಲ್ಲಿ ಎಲ್ಲ ತೊಳ್ದಾರಂತ್ರಿ ಅವು ಆಯಿ ಅಂತ. ಆಯಿ ನಮ್ಮ ಮಾಮ ಥರ ಅಲ್ರಿ, ಅಲ್ಲಿ ತೊಳ್ದಾರ್ರಿ. ಇಲ್ಲಿ ನಾವು ತೊಳ್ಕೊಂಡು ಹೋಗ್ಬೇಕು ಇವಾಗ. ಆಮೇಲೆ ನಾ ಫಸ್ಟೇ ಹೇಳಿದ್ರಿ ಇಷ್ಟು ದಿನ ಲಾಗ್ ಯಾಕೆ ಮಾಡಿಲ್ಲ ಅಂಥೇಳಿ ಹೇಳ್ತಾ ಅಂತೇಳಿದಲ್ರಿ. ಅದಕ್ಕೆ ಇಷ್ಟು ದಿನ ನಾನು ಲಾಗ್ ಯಾಕೆ ಮಾಡಿಲ್ಲ ಅಂತ, ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತಿದ್ರಿ ನಾನು ಡೈಲಿ. ಕೆಲ್ಸದ ಕಾಲಾಗ ಲಾಗ್ ಮಾಡಿಲ್ರಿ, ಮತ್ತೇನು ಕಾರಣ ಇಲ್ಲ. ಡೈಲಿ ಮುಂಜಾನೆ 7ಕ್ಕೆ ಹೋಗ್ತಿದ್ದ, 1ಕ್ಕೆ ಮನೆಗೆ ಬರ್ತಿದ್ದೇವ್ರಿ. ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಾಗ ಲಾಗ್ ಸ್ಟಾರ್ಟ್ ಮಾಡೋದಾಗ್ತಿದ್ದಿಲ್ಲ. ಅದಕ್ಕಾದಾಗ ಹೋಗ್ತಿದ್ರಿ. ಹೋಗಿ ಅದ್ರ ಕಾಲಾಗೆ ಲಾಗ್ ಸ್ಟಾರ್ಟ್ ಮಾಡೋದಿಲ್ಲ ಫ್ರೆಂಡ್ಸ. ಇನ್ಮೇಲೆ ಮನೆಗೆ ಇರ್ತೀನಿ ರೀ. ಜಾತ್ರೆ ಸನಿ ಬಂದದಲ್ರಿ, ಅದಕ್ಕೆ ಕೆಲಸ ಇದ್ರೂ ನಾನೇ ಹೋಗಿಲ್ರಿ. ಇನ್ನು ಎಲ್ಲ ಹೊಗೆ ತೊಳೆವು ಇರ್ತಾವೆ, ಮನೆ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಜಾತ್ರೆಗೆ ಶಾಪಿಂಗ್ ಅಂತ ಮಾಡ್ಬೇಕಲ್ರಿ, ಅದ್ರ ಕಾಲಾಗೆ ನಾನೇ ಬಿಟ್ಟಿನಿ ರೀ ದವಂತಿ. ಶಾಪಿಂಗ್ ಅಲ್ಲಕ ಅದೇ ರೀ, ಚುಕ್ಕೋಳಿ ಬಟ್ಟೆ ತೊಳೋದು, ಆಮೇಲೆ ಒಂದು ಸ್ವಲ್ಪ ಮನೆ ಸಂತಿ ತೊಳೋದು, ನನಗೆ ಇದು ಸೀರೆ ಯಾವ ತೊಳಗೆ ಇರ್ತದಲ್ರಿ. ಅದಕ್ಕೆ ಶಾಪಿಂಗ್ ಮಾಡೋದತ್ತಿರ್ತದ. ಅದಕ್ಕೆ ಇನ್ಮೇಲೆ ಹೋಗಂಗಿಲ್ಲ ರೀ. ಇನ್ನೇನು ಜಾತ್ರೆ ಅಲ್ಲಕ್ಕ ಇನ್ನೊಂದು 6 ದಿನ ಏನು 5 ದಿನ ಉಳ್ದೈತ್ರಿ. ಅದ್ರ ಕಾಲಾಗ ಹೋಗಂಗಿಲ್ಲ. ಇಲ್ಲಿದು ಇನ್ನೊಂದು ನಾವು ಹೋಗ್ತೇವ್ರಿ. ಇಲ್ಲಿ ಇನ್ನೊಂದು 4-5 ದಿನದಾಗ ಹೋಗ್ತೇವ್ರಿ ಫ್ರೆಂಡ್ಸ. ಅಲ್ಲಿ ನೋಡ್ರಿ ಅನ್ನ ಕುದಿಯತ್ತದ ಇವಾಗ. ಮತ್ತು ನೀವು ತಿಂದ್ರ ಕಡೆಗೆ ಏನೋ ಅಂತಾರಲ್ಲ, ನಾವು ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ಲಾರ ಇಲ್ಲಿದೆಲ್ಲ ಹೋದ ಬಳಕ ಅಲ್ಲಿ ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲ ನಿಮಗೇನು ಗೊತ್ತಾಗಂಗಿಲ್ಲ ರೀ, ಯಾವಾಗ ಬಂದರು ಯಾವಾಗಿಲ್ಲ ಅಂತೇಳಿ. ಅದಕ್ಕಾಗೆ ನಾನು ಅಡ್ವಾನ್ಸೇ ದವಂತಿ ಬಿಟ್ರಿ. ದವಂತಿ ಇದ್ದು ಅಂದ್ರೂ ಬಿಟ್ರಿ ನಾನು. ಯಾಕಂದರೆ ಎಲ್ಲ ಕೆಲಸ ಮಾಡ್ಕೋಬೇಕಲ್ರಿ, ಅದ್ರ ಕಾಲಾಗೆ ಹೋಗ್ತೇವ್ರಿ ಫ್ರೆಂಡ್ಸ್ ನಮ್ಮ ಊರಿಗೆ. ನಾವು ಇನ್ನು ಅಲ್ಲೇ ಊರಾಗೆ ಇರ್ತೀವಿ. ಇನ್ನು ನೋಡಮ್ರಿ, ಊರಾಗಿದ್ರೆ ಊರಾಗಿರ್ತೀವಿ, ಇಲ್ಲ ಮತ್ತೆಲ್ರಿ ದುಡ್ಲಿಕರೆ ಹೋಗೋದಾಲಿ ಏನರ ಮಾಡೋದಾಲಿ ಏನರ ಮಾಡ್ತಾರೆ ರೀ ಮಾಮ. ನೀವು ಇದೊಂದು ವರ್ಷ ಇಲ್ಲೇ ಇರೋ ಅಂದಿದ್ರಿ ಅವರಿಗೆ. ಅವರು ಒಲ್ಲ ಅನ್ಸತ್ತದ್ರಿ. 1 ವರ್ಷ ದಿನಗಳೇದ ಅವ್ರಿಗೆ ಆಗಲ್ಗ್ಯದಂತ್ರಿ. ಅದ್ರ ಕಾಲಾಗ ಹೋಗ್ಬೇಕ್ರಿ ನಾವು ಊರಿಗೆ. ನೀವು ಕೇಳಿದ್ರಿ ಅಲ್ರಿ, ಇದು ಕಮೆಂಟ್ದಾಗ ಹತ್ತಿದ್ರಿ ನೀವು ಮಾತಾಡೋದು ಏನೂ ಗೊತ್ತಾಗಂಗಿಲ್ಲ, ಅದು ಅವರಿಗೆ ಆ ದೇವರಿಗೆ ಗೊತ್ತಾಗಬೇಕು ಅಂಥೇಳಿ.
ನಮ್ಮ ಮಾತೇ ಹಂಗೆ ಅದಾವ್ರಿ. ನಾವು ಏನು ಮಾಡಬೇಕು, ನಮ್ಗೆ ಬೇರೆ ಥರ ಮಾತಾಡೋಕೆ ಬರೋಂಗಿಲ್ಲ. ನಾವು ಡೈಲಿ ಯಾವ ರೀತಿ ಮಾತಾಡ್ತೀವಿ, ನಮ್ಮ ಕಡೆ ಹಂಗೆ ಮಾತಾಡ್ತೀವಿ, ಹಾಗೆ ಮಾತಾಡ್ಬೇಕಾಗ್ತದ. ನಾವು ಏನರ ಹಿಂಗೆ ಏನರ ಶೋಕಿ ಮಾತಾಡ್ಬೇಕಾದ್ರೆ ನಮಗೆ ಬರೋಂಗಿಲ್ಲ ರೀ. ಅದ್ರ ಕಾಲಾಗ ನಾವು ಡೈಲಿ ಹ್ಯಾಂಗೆ ಮಾತಾಡ್ತೀವಿ ಹಾಗೆ ಮಾತಾಡ್ತೇವೆ ರೀ ಫ್ರೆಂಡ್ಸ. ನೀವು ಆ ರೀತಿ ಕಮೆಂಟ್ ಹಾಕಿದಕ್ಕೆ ನನಗೇನು ಬೇಜಾರಿಲ್ಲ ರೀ. ಅದರ ನೀವು ಅಂದ್ರಲ್ಲ, ನೀವು ಮಾತಾಡಿದ್ದು ನಿಮ್ಮ ದೇವರಿಗೆ ಅರ್ಥ ಆಗಬೇಕು, ನಮ್ಗೆ ಗೊತ್ತಾಗಲ್ಲ ಅಂತೇಳಿ ಅದಕ್ಕೆ ನಾ ಹೇಳಿದ್ರಿ. ನಾವು ಮಾತಾಡ್ತೀವಿ, ನಮ್ಮ ಮಾತಾಡೋ ಪದ್ಧತಿ ಹಿಂಗೆ ಅದ ರೀ, ಅದಕ್ಕೆ ನಾವು ಹಿಂಗೆ ಮಾತಾಡ್ತೀವಿ. ನಿಮ್ಗೆ ಹೆಂಗೆ ಅನಿಸ್ತದೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಾತಾಡೋದು ಹಿಂಗೆ ಹಿಂಗೆ ಮಾತಾಡ್ಬೇಕಾಗ್ತದ್ರೆ, ಬೇರೆಯವ್ರ ಥರ ನಾವು ಯಾಕೆ ಮಾತಾಡೋಕೆ ಹೋಗೋಣಲ್ರಿ. ಅದ್ರ ಕಾಲಾಗಿ ಹೇಳತ್ತೀನಿ ರೀ, ನಾವು ಮಾತಾಡೋದು ರೀತಿನೇ ಹಿಂಗೆ ಐತ್ರಿ, ಅದಕ್ಕೆ ಹಿಂಗೆ ಮಾತಾಡ್ತೀವಿ ರೀ ನಾವು. ಬರ್ರಿ, ಇವತ್ತೆಲ್ಲ ಅಡುಗೆ ಕೆಲಸ ಅಂತ ಈಗ ಆಯಿತು. ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕು ರೀ. ನೋಡ್ರಿ ಬಾಂಡೆ ಗೊತ್ತಾವ, ಆಮೇಲೆ ಆ ಕಡೆ ಬಟ್ಟೆ ಅದಾವು, ಎಲ್ಲ ಕೆಲಸ ಆಗ್ಬೇಕು ರೀ. ಅವ್ರಿಗೆ ಮೈ ತೊಳಿಬೇಕು, ಚಿಕ್ಕೋಳನು ಅಟ್ಟೆ ಅವ್ರನ್ನೂ ಅಟ್ಟೆ ಅದಾರ. ಆಮೇಲೆ ರಾಯಣ ರಾಧಿಕಾ ಇವ್ರು ಯಾರೂ ಮೈ ತೊಗೊಂಡಿಲ್ರಿ. ಅವ್ರ ಪಪ್ಪನೂ ಮುಂಜಾನೆ ಲೈಟ್ ಅದಾವಲ್ರಿ, ಅದಕ್ಕೆ ನೀರು ಉಣಿಸೋಕೆ ಹೋಗ್ಯಾರ ಅವರು ಕಬ್ಬಿಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಎಲ್ಲರೂ ಮೈ ತೊಗೊಂಡು ಎಷ್ಟು ರೆಡಿ ಆಗ್ಯಾರ ಅಂತೇಳಿ ನೋಡಿರಿ. ಸ್ವಚ್ಛಗೆ ಅಷ್ಟು ಮಂದಿ ತೆರಿ ತೊಳೆದೆ ನೋಡ್ರಿ. ಯಾಕಂದ್ರೆ ಕೆಲಸದ ಒತ್ತಡದ ಮೇಲೆ ನನಗೆ ತೊಳೆದಾಗಿತ್ತಲ್ಲ ರೀ ಅವ್ರಿಗೆ, ಅದಕ್ಕೆ ಇವತ್ತು ತೊಳೆದೀನಿ ರೀ ಸ್ವಚ್ಛ 3 ಜನಕ್ಕೆ. ನೋಡ್ರಿ ನಮ್ಮ ರಾಯಣ ಹಾಯ್ ಹೇಳ್ರಿ. ರಾಯಣ ಎಲ್ಲರಿಗೆ ಹಾಯ್ ಮಾಡ್ರಿ. ನೀನು ಈಗೇನು ಬಿಸಿಲತ್ತಿ 2 ದಿನ ವಾಮಿಟ್ ಆಗೋದು, ಉರಿ ಬರೋದು ಆಲತ್ತಿತ್ತು ರೀ ಫ್ರೆಂಡ್ಸ. ದವಾಖಾನೆ ಹೋಗಿ ತೊಗೊಂಬಂದಿವಿ, ಕಮ್ಮಿ ಆಗ್ಯದ್ರಿ. ಇವಾಗ ಮನೆ ಕಟಿಂಗ್ ಮಾಡ್ಕೊಂಬಂದಾರೆ ಅವ್ರ ಪಪ್ಪ ನೀಟಾಗಿ. ಆಮೇಲೆ ರಾಯಣಂದು ಹೋಮ್ವರ್ಕ್ ಮಾಡ್ತಾನೆ ರೀ ಅವನು. ಇಲ್ಲಿ ನೋಡ್ರಿ ಈ ಕಡೆ ಎಷ್ಟು ಹೊಗೆ ಹೊಂಟದತ್ತೇಳಿ, ಯಾಕಂದ್ರೆ ಅಲ್ಲಿ ಅರ್ನಿಗೆ ಉರಿ ಹಚ್ಚಾರಿ ಭಾಳ. ಆ ಅರ್ನಿಗೆ ಹುಲ್ಲು ಭಾಳ ಆಗ್ಯದ ಅಂತೇಳಿ ಉರಿ ಹಚ್ಚಾರಿ ಹಚ್ಚಿ ಕಡ್ದವರು, ಅದಕ್ಕೆ ಹೊಗೆ ಬರಾಗತ್ತದ ರೀ ಭಾಳ. ನಾನು ನಿನ್ನ ಬಟ್ಟೆ ಒಗಿಬೇಕು ರೀ, ಯಾಕಂದ್ರೆ ಅನ್ನ ರೆಡಿ ಆಗ್ಯಾನ, ಊಟ ಮಾಡಿದ್ದೇವೆ ರೀ ನಾವು. ಆಮೇಲೆ ಮಾಮನು ಊಟ ಮಾಡಿ ನೀರು ಬಿಡಕ್ಕೆ ಹೋದ್ರು. ಮತ್ತು ಬಂದಾರಲ್ಲ ಯಾಕೆನ ಬಟ್ಟೆ ಹಾಕೋದು ಮಾತಾಡತಾರೆ ಅವರು, ಅದಕ್ಕೆ ಮಾಡಿದ್ರು. ಈ ಜಾತ್ರೆಗೆ ಬಟ್ಟೆ ಹಾಕ್ಬೇಕಲ್ರಿ, ಅದಕ್ಕೆ ಬಟ್ಟೆ ಹಾಕ್ಲಕ್ಕ ಆಯಿ ಹಚ್ಚಾಡ್ರಿ. ಆಯಿ ಬಟ್ಟೆ ಹಾಕಬೇಕು ಅಂತ ಹೇಳತ್ತಿಳು, ಅದಕ್ಕೆ ಹಾಕ್ತೀನಿ ನಾ ಹೋರಿ ಅಂತ ಹೇಳತ್ತಾರ್ರಿ ಮಾಮನು. ಇವರಿಗೆಲ್ಲ ಬಟ್ಟೆ ತೊಗೋಬೇಕ್ರಿ, ಮಾಮ ತೊಗೊಂಡಾರ, ಅವ್ರು ಹಾಕ್ಯಾರ್ರಿ. ಅರ್ವಿ ಹೊಲಿಕ್ಕೆ ಲೇಟ್ ಆಗ್ತದಲ್ರಿ ಅವ್ರಿಗೆ ಉಗುರ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬಾಯ್.